ನೀವೇನಾದರೂ ಮ್ಯಾಟ್ರಿಮೋನಿ ಆ್ಯಪ್ನಲ್ಲಿ ಹುಡುಗನೇನಾದರೂ ಹುಡುಕ್ತಾ ಇದ್ರೆ ಹುಷಾರಾಗಿರಿ. ಯಾಕಂದರೆ ಇಲ್ಲೊಬ್ಬ ಕಿಲಾಡಿ ಮ್ಯಾಟ್ರಿಮೋನಿಯಲ್ಲಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಯುವತಿಯರ ನಂಬರನ್ನು ಪಡಿತಾ ಇದ್ದ. ನಂತರ ಅವರಿಗೆ ಕೆಲಸ ಕೊಡಿಸ್ತೀನಿ, ಮದುವೆ ಆಗ್ತೀನಿ ಅಂತ ಹೇಳಿ ಸಾವಿರಾರು ರೂಪಾಯಿ ಪಡೆದು ವಂಚನೆ ಮಾಡ್ತಾ ಇದ್ದ. ಸದ್ಯ ಈ ಕಿಲಾಡಿಯನ್ನ ಹೆಡೆಮುರಿ ಕಟ್ಟಲಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ಮ್ಯಾಟ್ರಿಮೋನಿ ಆಪ್ನಲ್ಲಿ ಪರಿಚಯ, ಹಣ ಪಡೆದು ವಂಚನೆ, ಕೆಲಸ ಕೊಡಿಸೋದಾಗಿ ಮದುವೆಯಾಗೋದಾಗಿ ವಂಚನೆ, ಮೊದಲ ಪತ್ನಿಗೆ ಕಿರುಕುಳ, ಪೊಲೀಸ್ ಠಾಣೆಗೆ ದೂರು. ಈ ಆಸಾಮಿಯನ್ನೊಮ್ಮೆ ನೋಡ್ಬಿಡಿ. ಈತನ ಹೆಸರು ಜೈ ಭೀಮ್ ಪಡಕೋಟಿ ಅಂತ. ವಿಜಯಪುರ ಜಿಲ್ಲೆಯ ಹಿಟ್ಟಿನಹಳ್ಳಿ ಗ್ರಾಮದ ನಿವಾಸಿ. ಎಸ್ಎಸ್ಎಲ್ಸಿ ಓದಿರೋ ಈತ ಯಾವುದೇ ಕೆಲಸ ಮಾಡಲ್ಲ. ಮ್ಯಾಟ್ರಿಮೋನಿ ಆಪ್ನಲ್ಲಿ ಯುವತಿಯರ ನಂಬರ್ ಪಡೆದು ಚಾಟ್ ಮಾಡಿ ವಂಚಿಸ್ತಾ ಇದ್ದ. ಇದೇ ರೀತಿ ಬಣ್ಣ ಬಣ್ಣದ ಮಾತನಾಡಿ 2021ರಲ್ಲಿ ಕೊಪ್ಪಳದ ಹಳ್ಳಿಯೊಂದರ ಯುವತಿಯೊಂದಿಗೆ ಮದುವೆಯಾಗಿದ್ದ. ಆದರೆ ಮದುವೆಯಾಗಿ ಕೆಲವೇ ದಿನಕ್ಕೆ ಪತ್ನಿಗೆ ಕಿರುಕುಳ ಕೊಡಲು ಆರಂಭಿಸಿದ. ಬಳಿಕ ಪತ್ನಿ ತವರು ಮನೆ ಸೇರಿದ್ದಾಳೆ. ಜೈ ಭೀಮ್ ಸಾಧಾರಣ ವ್ಯಕ್ತಿಯಲ್ಲ, ಬದಲಾಗಿ ಅನೇಕರಿಗೆ ವಂಚಿಸುವುದೇ ಕಾಯಕ ಅಂತ ತಿಳಿದ ಪತ್ನಿ 2023ರಲ್ಲಿ ದೂರು ನೀಡಿದ್ಲು. ಆದರೆ ಪೊಲೀಸರಿಗೆ ಸಿಗದೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದ ಜೈ ಭೀಮ್ನನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಹಂಪಿ ಮ್ಯಾಟ್ರಿಮೋನಿಯಲ್ಲಿ ಹಾಕಿದಾಗ ನಮ್ಮ ತಂದೆ ಸತ್ತು ಒಂದು 5 ದಿನಕ್ಕೆ ನಮಗೆ ಪ್ರಪೋಸಲ್ ಬಂತು. ನಾನು ಅವಾಗ ರಿಜೆಕ್ಟ್ ಮಾಡಿದೆ. ಪ್ರಪೋಸಲ್ ಬಂದಾಗ ಅದು ಮನೆ ಅಡ್ರೆಸ್ ತಿಳ್ಕೊಂಡು ಹೆಂಗೆ ಮನೆಗೆ ಬಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಹೋದ. ಅಂದರೆ ಅವನು ಒಂಟಿಯಾಗೇ ಬಂದಿದ್ದ. ಅವಾಗ ನನ್ನ ತಂದೆ KBಯಲ್ಲಿ ಕೆಲಸ ಮಾಡೋದು. ನಿಮ್ಮ ತಂದೆನೂ ಪರಿಚಯ ಇದ್ದಾರೆ ಅಂತ ಹೇಳಿಬಿಟ್ಟೆ ನಮ್ಮ ತಂದೆ ಹೆಸರು ಯೂಸ್ ಮಾಡಿಕೊಂಡು ನಮ್ಮ ಮನೆಗೆ ಬಂದು ನಮಗೆ ಮೋಸ ಮಾಡಿ ಹೋಗಿದ್ದಾನೆ ಸರ್. ಅವನು ಮದುವೆ ಆಯಿತು ಸರ್. ಕೋವಿಡ್ ಟೈಮಲ್ಲೇ ಮದುವೆ ಮಾಡ್ಕೊಂಡಿದ್ದಾನೆ. ಅಂದರೆ ಸ್ವಲ್ಪ ನಂಗೆ ಮದುವೆ ಆಗೋ ಟೈಮಲ್ಲಿ ಕೆಲವೊಂದು ವಿಷಯಗಳು ಗೊತ್ತಾಯಿತು. ನನಗೆ ಗೊತ್ತಾದಾಗ ನನ್ನ ಭಾಳ ಬ್ಲ್ಯಾಕ್ಮೇಲ್ ಮಾಡಿದ್ದಾನೆ. ನಿನ್ನ ತಮ್ಮಂಗೂ ಕೆಲಸ ಕೊಡಿಸ್ತೀನಿ ಅಂತ ನಮ್ಮ ಹತ್ರನೂ 1-2 ಲಕ್ಷ ದುಡ್ಡು ಇಸ್ಕೊಂಡಿದ್ದಾನೆ. ಇದೇ ಥರ ದುಡ್ಡು ಇಸ್ಕೊಂಡು ಕೆಲವೊಂದು ಎಷ್ಟೆಷ್ಟೋ ಆಟ ಆಡ್ಬಿಟ್ಟಿದ್ದಾನೆ ಸರ್ ನನ್ನ ಜೀವನದಲ್ಲಿ. ಅವನು ಭಾಳ ಹೆಣ್ಮಕ್ಳಿಗೆ ಆಗೈತಿ ಸರ್. ನನ್ನಂಗೆ ಭಾಳ ಜನಕ್ಕೂ ಆಗೈತಿ. ಸಂಪ್ರದಾಯ ಪ್ರಕಾರ ನಾನೊಬ್ಬಳೇ ಅವ್ರ ಮನೆಗೆ ಮದುವೆ ಆಗಿರೋದು. ಉಳ್ಕಿದವರಿಗೆಲ್ಲ ನನಗೆ ತಾಯಿ ಇಲ್ಲ, ತಂದೆ ಇಲ್ಲ ಅಂತ ಹೇಳಿಬಿಟ್ಟೆ ಅನಾಥ ಅಂತ ಹೇಳೇ ಮದುವೆ ಆಗಿದ್ದಾನೆ ಅವನು. ಈಗ ಪ್ರೆಸೆಂಟಾಗಿನೂ ಬೇರೆ ಕಡೆನೂ ಮದುವೆ ಆಗಿದ್ದಾನಂತನೂ ಸುದ್ದಿ ಬಂದಿದೆ ಸರ್ ನನಗೆ. ಅವನ ಕಡೆಯಿಂದ ನನಗೆ ಏನು ಅನ್ಯಾಯ ಆಗಿದೆ ಅದನ್ನು ನ್ಯಾಯ ಕೊಡಿಸ್ಕೊಡಿ. ನಾನು ಕೇಳ್ಕೊಳ್ಳೋದಷ್ಟೇ. ನನಗೊಂದು ಸಣ್ಣ ಮಗು ಇದೆ. ನಾನು ವರದಕ್ಷಿಣೆ ಕಿರುಕುಳ ತುಂಬ ಕೊಟ್ಟಿದ್ದಾನೆ ಸರ್. ದುಡ್ಡು ಬೇಕು, ಯಾವಾಗೂ ದುಡ್ಡು ಬೇಕು. ಕೊಲೆ ಬೆದರಿಕೆ ಹಾಕೋದು, ಇದೇ ಥರ ಎಷ್ಟು ಹುಡುಗಿಯರ ಜೀವನ ಹಾಳು ಮಾಡಿದ್ದಾನೆ ಇನ್ನೂ ಗೊತ್ತಿಲ್ಲ. ಇನ್ನೂ ಎಷ್ಟುವರೆಗೂ ಬಂದಿಲ್ಲ ಕೆಲವೊಂದು. ವಂಚಕನ ಮೇಲೆ ಬರೋಬ್ಬರಿ 11 ಪ್ರಕರಣಗಳು ದಾಖಲು. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತಲೆಮರೆಸಿಕೊಂಡಿದ್ದ ಕಿಲಾಡಿ ಲಾಕ್. ಹೌದು, ಜೈ ಭೀಮ್ನನ್ನ ಬಂಧಿಸಿದ ನಂತರ ಆತನ ಮೇಲೆ 9 ಪೊಲೀಸ್ ಠಾಣೆಗಳಲ್ಲಿ 11 ಪ್ರಕರಣಗಳಿರೋದು ಗೊತ್ತಾಗಿದೆ. ಕೊಲೆ ಪ್ರಕರಣ, ಮದುವೆಯಾಗೋದಾಗಿ ವಂಚನೆ, ಕೆಲಸ ಕೊಡಿಸೋದಾಗಿ ಹೇಳಿ ವಂಚಿಸಿರೋ ಪ್ರಕರಣಗಳಿವೆ. ಶಿವಮೊಗ್ಗ, ಬೆಂಗಳೂರು, ಚಿಕ್ಕಮಗಳೂರು ಸೇರಿದಂತೆ ಅನೇಕ ಜಿಲ್ಲೆಯ ಯುವತಿಯರಿಗೆ ಆಪ್ ಮೂಲಕ ಪರಿಚಯ ಮಾಡಿಕೊಂಡು ತೊಂದರೆಯಲ್ಲಿದ್ದೇನೆ ಅಂತ ಹೇಳಿ ಹಣ ಪಡೆದು ವಂಚಿಸಿದ್ದಾನೆ. ಇನ್ನೂ ಅನೇಕರಿಗೆ ನಾನು KEBಯಲ್ಲಿ ಪ್ರಮುಖ ಅಧಿಕಾರಿಯಾಗಿದ್ದೇನೆ, ನಿಮಗೆ ಕೆಲಸ ಕೊಡಿಸ್ತೇನೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ವಂಚಿಸಿದ್ದಾನೆ. ವಂಚನೆಗೊಳಗಾದ ಅನೇಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನೂ ಅನೇಕರು ಮರ್ಯಾದೆಗೆ ಅಂಜಿ ದೂರು ಸಹ ನೀಡಿಲ್ಲ. ಇವ್ರ ಹಿನ್ನೆಲೆ ನಾವು ವಿಚಾರಿಸಲಾಗ ನಮ್ಮ IT ಇದರಲ್ಲಿ ಚೆಕ್ ಮಾಡಿದಾಗ ಇವ್ರ ಮೇಲೆ ಸುಮಾರು 11 ಪ್ರಕರಣಗಳು 9 ಸ್ಟೇಷನ್ಗಳಲ್ಲಿ ಇದ್ದು ಕಂಡು ಬಂದಿದ್ದು. ನಾವು ಬೇರೆ ಸ್ಟೇಷನ್ಗಳಿಗೆ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇವರು ವೇರಿಯಸ್ ನಾವು ಚೆಕ್ ಮಾಡಲಾಗಿ ನಮ್ಮಲ್ಲಿ 2ನೇ ಮದುವೆ ಆಗಿದ್ದು ಪ್ರಕರಣ ನಮ್ಮಲ್ಲಿ ಕಂಡು ಬಂದಿದ್ದು. ಇವರು ನಾನು ಒಂದು KEB ಇದರಲ್ಲಿ ಕೆಲಸ ಮಾಡ್ತೇನೆ ಏನು ಅಂತ ಒಂದು ನಂಬಿಸಿ, ಹುಡುಗಿಯರಿಗೆ ನಂಬಿಸಿ ಮದುವೆ ಮಾಡ್ಕೊಳ್ಳೋದು, ಅವ್ರಿಗೆ ಚೀಟಿಂಗ್ ಮಾಡೋದು, ದುಡ್ಡಿಂದು ತಗೊಂಡು ಹೋಗೋದು, ಈ ಥರ ಹವ್ಯಾಸಗಳು ಇವನಿಗೆ ಮೇಲೆ IT ಕೇಸಸ್ ಕೂಡ ಆಗಿದೆ. ಪ್ರಾಪರ್ಟಿ ಅಫೆನ್ಸಸ್ ಕೂಡ ಇವ್ರ ಮೇಲೆ ಇದ್ದಿದ್ದು ಕಂಡು ಬಂದಿದೆ. ಸೊ ಈ ಪ್ರಯುಕ್ತ ನಾವು ಬೇರೆ ಬೇರೆ ಠಾಣೆಗಳಿಗೂ ಕೂಡ ತಿಳಿಸಿದ್ದೀವಿ. ನೌಕರಿ ಕೊಡಿಸ್ತೀನಿ ಅಂತ ಹೇಳಿ, ಮದುವೆ ಆಗ್ತೀನಿ ಅಂತ ಹೇಳಿ ಆಗೋ ಪ್ರಾಪರ್ಟಿ ಅಫೆನ್ಸಸ್ ಕೂಡ ಇವನು ಮಾಡಿದ್ದಾನೆ. ಸೊ ಇವನೊಬ್ಬನು ರೆಗ್ಯುಲರ್ ಅಫೆಂಡರ್ ಆಗಿದ್ದು. ಇವನು ನಮ್ಮ ತುಂಬ ಎಫರ್ಟ್ಸ್ ಮಾಡಿ ಹಿಡಿದಿದ್ದೀವಿ. ಸೊ ಜನರು ಕೂಡ ಎಚ್ಚರ ಎದ್ದು ಇಂಥವ್ರ ಮೇಲೆ ನಿಗಾ ಇಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ವಂಚಿಸಿದ ಹಣವನ್ನ ಗೋವಾದಲ್ಲಿ ಕ್ಯಾಸಿನೋಗೆ ಹೋಗಿ ಮೋಜು ಮಸ್ತಿ ಮಾಡ್ತಿದ್ದ. ಅನೇಕರಿಗೆ ಮದುವೆಯಾಗಲು ಹುಡುಗಿ ಸಿಗದ ಕಾಲದಲ್ಲಿ ಈ ಜೈ ಭೀಮ್ ಅನೇಕ ಯುವತಿಯರಿಗೆ ವಂಚಿಸಿರೋದು ಅಚ್ಚರಿಯಾದ್ರೂ ಕೂಡ ಸತ್ಯ. ಇಂತಹ ಖತರ್ನಾಕ್ ಕಿಲಾಡಿಗೆ ತಕ್ಕ ಶಿಕ್ಷೆಯಾಗುವಂತೆ ಪೊಲೀಸರು ನೋಡಿಕೊಳ್ಳಬೇಕಿದೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.